ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದೆಲ್ಲರೂ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸೂಪರ್ ಆಗಿದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ. ನೀವು ಯಾವ ರೀತಿ ಮದುವೆಗಳು ಮಾಡಬೇಕಾದ್ರೆ ಶಾಸ್ತ್ರ ಸಂಪ್ರದಾಯವನ್ನು ಫಾಲೋ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಿಂದಿನ ಕಾಲದಲ್ಲಿ ಒಂದು ಮದುವೆ ಮಾಡಬೇಕಾದ್ರೆ ಎಷ್ಟೋ ಶಾಸ್ತ್ರ ಸಂಪ್ರದಾಯಗಳನ್ನು ಫಾಲೋ ಮಾಡಿ ಮದುವೆ ಮಾಡ್ತಾಯಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಅಷ್ಟದನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಆದರೂ ಪರವಾಗಿಲ್ಲ, ಒಂದಷ್ಟು ಪರ್ಸೆಂಟನ್ನು ಉಳಿಸ್ಕೊಂಡು ಮದುವೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಒಂದು ಕಡೆ ಅನಿಸ್ತಾ ಇದೆ. ಇನ್ನು ಅದೇ ರೀತಿ ನಮ್ಮ ಮನೆಗೆ ಹುಡುಗ ಮನೆಯವರು ಹುಡುಗಿನ ಒಪ್ಕೊಂಡು ಆಲ್ರೆಡಿ ಓಕೆ ಮಾಡ್ಕೊಂಡು ಹೋಗಿದ್ರು. ಇನ್ನು ನಾವು ಹುಡುಗನ ಮನೆಗೆ ಹೋಗಿರಲಿಲ್ಲ. ಹಾಗಾಗಿ ನಾವು ಕೂಡ ಒಂದು ದಿನ ಹುಡುಗನ ಮನೆಗೆ ಹೋಗಿ ತಾಂಬೂಲವನ್ನು ಬದಲಾಯಿಸ್ಕೊಂಡು ಓಕೆ ಮಾಡ್ಕೊಂಡು ಬಂದ್ವಿ. ಹುಡುಗ ಹುಡುಗಿ ಓಕೆ ಆದಮೇಲೆ ಇಂದ ನೆಕ್ಸ್ಟ್ ಏನಪ್ಪ ಪ್ರೊಸೀಜರು? ಅದೇ ಎಂಗೇಜ್ಮೆಂಟು. ಈ ಎಂಗೇಜ್ಮೆಂಟ್ಗೆ ನಮಗೆ ಇದ್ದಿದ್ದು ಬರೀ 25 ದಿವಸ. ಈ 20 ದಿವಸದಲ್ಲಿ ಎಷ್ಟು ಬೇಗ ಮಾಡಿಕೊಂಡ್ರೆ ಕೆಲಸಗಳಾಗುತ್ತೆ ಅಂತೇಳಿ ಒಂದು ಸ್ವಲ್ಪ ಟೆನ್ಷನ್ಸು ಕೂಡ ಆಯಿತು. ಆದರೂ ಪರವಾಗಿಲ್ಲ, ಇರೋ ಟೈಮನ್ನು ಯೂಸ್ ಮಾಡಿಕೊಂಡು ಬೇಗ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ಅದಾದ ನಂತರ ನೆಕ್ಸ್ಟು ಸ್ಟಾರ್ಟ್ ಆಗಿದ್ದೆ ಪರ್ಚೇಸಿಂಗು. ಈ ಪರ್ಚೇಸಿಂಗ್ಗೆ ಹುಡುಗ ಹುಡುಗಿಗೆ ಮೇಯ್ನು ರಿಂಗೇ ಬೇಕಾಗಿರುವಂಥದ್ದು. ಈ ರಿಂಗ್ಗಳು ಆರ್ಡರ್ ಕೊಟ್ಟರೆ ಮಾಡಿಸೋದಕ್ಕೆ ಈ ಟೈಮು ಕೇಳಿದ್ರೆ 20 ದಿವಸ 30 ದಿವಸ ಅಂತಂದರು. ನಮಗೆ ಇದ್ದಿದ್ದೇ ಎಂಗೇಜ್ಮೆಂಟ್ಗೆ ಬರೀ 20 ದಿವಸ. ಇನ್ನು ಬರೀ ಉಂಗುರಕ್ಕೆ 20 ದಿವಸ ಹೋದರೆ ಏನಪ್ಪ ಅಂಥೇಳಿ ಸ್ವಲ್ಪ ಅದು ಒಂದು ಟೆನ್ಷನ್ಸ್ ಆಯಿತು. ಏನಾದರೂ ಆಗಲಿ ಭಗವಂತ ಮೇಲೆ ಭಾರ ಹಾಕ್ಬಿಟ್ಟು ಹೋಗೋಣ ಅಂಥೇಳಿ ಜಯನಗರ ಕಡೆ ಹೊರಟಿದ್ರೆ ಹಾಗೆ ನಮ್ಮ ಸರ್ವಾಗ್ಯ ಅವ್ರ ಅಜ್ಜಿನ ಅವನ್ನ ಕರ್ಕೊಂಡು ಹೋಗೋಣ ಅಂಥೇಳಿ ಹೊರಟ್ವಿ. ಇವನು 11 ಗಂಟೆ ಆದರೆ ಸಾಕು ನಿದ್ದೆ ಹೋಗ್ತಾನೆ. ಆದರೂ ಪರವಾಗಿಲ್ಲ, ಕಾರಲ್ಲಲ್ವಾಗ ಹೋಗೋದು, ಕೂರಿಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ಹೊರಟ್ವಿ. ಇನ್ನು ಇದು ನಮ್ಮ ಕಡೆ ಆಗಿರುವಂಥ ಮೆಟ್ರೋ ಈಗ ಹೊಸದಾಗಿ. ಇನ್ನು ಅದಾದ ನಂತರ ನಾವು ಜಯನಗರ 4th ಬ್ಲಾಕು PMGಗೆ ಹೋದ್ವಿ. ಇನ್ನು ಈ PMGಯಲ್ಲಿ ಹುಡುಗಕ್ಕೆ ಸಿಕ್ಕಿದ್ರೆ ಹುಡುಗಿಗೆ ಸಿಗಲಿಲ್ಲ, ಹುಡುಗಿಗೆ ಸಿಕ್ಕಿದ್ರೆ ಹುಡುಗಕ್ಕೆ ಸಿಗಲಿಲ್ಲ. ಅದಾದರೂ ಅದನ್ನು ಬಿಟ್ಟು ನೆಕ್ಸ್ಟು ಲಲಿತಾ ಜ್ಯುವೆಲರ್ಸ್ಗೆ ಹೋದ್ವಿ, ಅಲ್ಲೂ ಆಗಲಿಲ್ಲ. ಅದಾದ ನಂತರ ನೆಕ್ಸ್ಟ್ ಹೋಗಿದ್ದೆ ಮಲಬಾರ್ ಗೋಲ್ಡು. ಈ ಮಲಬಾರ್ ಗೋಲ್ಡ್ ಏನೋ ಗೊತ್ತಿಲ್ಲ, ಇಲ್ಲೇ ತೊಗೊಳ್ಬೇಕು ಅಂತ ಏನಾದರೂ ಋಣ ಇತ್ತೋ ಏನೋ. ಹೋಗಿದ ತಕ್ಷಣ ಹುಡುಗಿಗೆ ಇಬ್ರಿಗೂ ಕೂಡ ಇಲ್ಲೇ ಮ್ಯಾಚಿಂಗ್ ಆಯಿತು. ಸೆಲೆಕ್ಷನ್ಸು ಕೂಡ ಬೇಗನೆ ಆಗೋಯಿತು. ಬಟ್ ಬಿಲ್ಲಿಂಗ್ ಮಾತ್ರ ಲೇಟ್ ಆಗೋಯಿತು, ಗೊತ್ತಿಲ್ಲ. ರಿಂಗ್ ತಗೊಂಡು ನೆಕ್ಸ್ಟ್ ಹೋಗಿದ್ದೆ ಪ್ರಶಾಂತಿಗೆ ಹೋಗಿದ ತಕ್ಷಣ ಇಲ್ಲಿ ಸ್ಯಾರಿ ಕಲೆಕ್ಷನ್ಸು ಚೆನ್ನಾಗಿರುತ್ತೆ. ಹೋಗಿದ ತಕ್ಷಣ ಒಂದು ಸೀರೆ ತೊಗೊಂಡ್ವಿ, ಸೆಲೆಕ್ಷನ್ಸ್ ಕೂಡ ಬೇಗ ಆಯಿತು. ಅದಾದ ನಂತರ ಇನ್ನು ನಮ್ಮ ಮಗಳ ಅವರ ಹೆಣ್ಮಗಳು ಮತ್ತು ಅವ್ರ ಅತ್ತೆ ಇವರಿಬ್ಬರೂ ಕೂಡ ಲತಾ ಮತ್ತು ಸುಮಿತ್ರಾ ಅಂಥೇಳಿ ಇನ್ನು ವರಮಹಾಲಕ್ಷ್ಮಿಗೆ ಹೋದ್ವಿ. ಈ ವರಮಹಾಲಕ್ಷ್ಮಿಗಲ್ಲೂ ಕೂಡ 2 ಸೀರೆ ತೊಗೊಂಡ್ರು. ಇಲ್ಲೂ ಕೂಡ ಬೇಗ ಪರ್ಚೇಸಿಂಗ್ ಎಲ್ಲ ಮುಗೀತು. ಆಲ್ಮೋಸ್ಟ್ ಪರ್ಚೇಸಿಂಗು ಕಂಪ್ಲೀಟು ಕೊನೆಯಾಗಿದ್ದೆ ವರಮಹಾಲಕ್ಷ್ಮಿಯಲ್ಲಿ. ಅದಾದ ನಂತರ ಇನ್ನೇನು ಮನೆ ಕಡೆ ಹೊರಡೋಣ ಅಂಥೇಳಿ ಮನೆ ಕಡೆ ಬಂದ್ವಿ. ಇನ್ನು ಬಂದಿದ್ದ ತಕ್ಷಣ ನಾನು ಚಂದಾಪುರದಲ್ಲಿ, ಈ ಚಂದಾಪುರ ಯಾಕೆ ಇಷ್ಟೊಂದು ದರಿದ್ರವಾಗಿದೆಯೋ ಗೊತ್ತಿಲ್ಲ. ಯಪ್ಪ, ಸಾಯಂಕಾಲ ಆದರೆ ಸಾಕು ಸಿಕ್ಕಾಪಟ್ಟೆ ಟ್ರಾಫಿಕೋ ಏನು ಮಾಡೋಕ್ಕಾಗುತ್ತೆ. ಆದರೂ ಕೂಡ ವೆಯ್ಟ್ ಮಾಡಿಕೊಂಡು ಬಂದ್ವಿ. ಬಂದ ತಕ್ಷಣ ನಮ್ಮ ರಾಯ್ ಪಾಪ ಊಟಕ್ಕೆ ವೆಯ್ಟ್ ಮಾಡ್ಕೊಂಡಿದ್ದ. ಬಂದಿದ್ದ ತಕ್ಷಣ ಅವನಿಗೆ ಊಟ ಹಾಕಿದ್ವಿ. ಅದಾದ ನಂತರ ಇನ್ನು ನಾನು ಬೆಳಗ್ಗೆ ಮಾಡ್ಕೊಂಡಿದ್ದಂಥ ಯಥಾ ಪ್ರಕಾರ ಇಡ್ಲಿ ಮತ್ತು ಚಟ್ನಿ ಇತ್ತು, ಅದನ್ನೇ ಮಾಡ್ಕೊಂಡ್ವಿ, ತಿಂದ್ವಿ. ಆ ದಿನ ಮುಗೀತು. ಕಂಟಿನ್ಯೂಯೇಷನ್ ಲಾಗು ಏನಪ್ಪ ಅಂತಂದರೆ ಹುಡುಗ ಹುಡುಗಿಗೇನೋ ಒಂದೇ ದಿನಕ್ಕೆ ಎಲ್ಲ ಪರ್ಚೇಸಿಂಗು ಆಗೋಯ್ತು, ಅವ್ರದ್ದೇನೋ ಮುಗೀತು. ಇನ್ನು ನಮಗೆ ಬೇಕಲ್ವಾ ಪೇರೆಂಟ್ಸ್ಗೆ, ಇನ್ನು ನಮ್ಮದೇನು ಪ್ಲ್ಯಾನಿಂಗು ಅಂತೇಳಿ ಮರುದಿನ ಹಾಗೆ ಯಥಾ ಪ್ರಕಾರ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಇನ್ನು ನಮ್ಮ ಮನೆಯವರಿಗೆ ಫಸ್ಟ್ ನೋಡಿಬಿಡೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಬಟ್ಟೆ ತೊಗೊಳಕ್ಕೆ ಹೆಬ್ಬಗೋಡಿಗೆ ಹೋದ್ವಿ. ಹೆಬ್ಬಗೋಡಿಯಲ್ಲಿ ಹೋದರೆ ಬೊಮ್ಮಸಂದ್ರ ಸ್ವಲ್ಪ ಬಿಟ್ಟು ಮುಂದೆ ಹೋದರೆ ರೈಟ್ ಸೈಡ್ಗೆ ಅರವಿಂದ ಕ್ಲಾತ್ ಸೆಂಟರ್ ಅಂತ ಇದೆ. ಇದರಲ್ಲಿ ಎಲ್ಲ ಮದುವೆಗಳಿಗೂ ಬೇಕಾಗಿರುವಂಥ ಕಲೆಕ್ಷನ್ಸು ಈ ಅಂಗಡಿಯಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಅಂಗಡಿಗೆ ಸುಮಾರು ಒಂದು 2-3 ಸಾರಿ ನಮ್ಮ ಮನೆಯವ್ರಿಗೆ ಬಟ್ಟೆಗಳನ್ನು ತೊಗೊಂಡು ಅವರೇ ಸ್ಟಿಚಿಂಗ್ ಎಲ್ಲ ಕ್ಲೀನಾಗಿ ಮಾಡಿಕೊಡ್ತಾರೆ. ಟೈಮ್ ಕೊಟ್ಟರೆ ತುಂಬ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗಾಗಿ ನಾವು ಇದೇ ಶಾಪಲ್ಲಿ ತೊಗೊಳ್ಳೋಣ ಅಂಥೇಳಿ ನಮ್ಮ ಮನೆಯವ್ರಿಗೆ ಈ ಬಟ್ಟೆ ಶಾಪಲ್ಲೇ ಬಟ್ಟೆಗಳನ್ನು ನೋಡಿ ಅಲ್ಲೇ ಕ್ಲಾತ್ ತೊಗೊಂಡು ಅಲ್ಲೇ ಸ್ಟಿಚಿಂಗ್ ಎಲ್ಲ ಕೊಟ್ಟು ರೆಡಿ ಮಾಡೋಕ್ಕೆ ಆರ್ಡ್ರ್ ಮಾಡಿ ಬಂದ್ವಿ. ಇನ್ನು ನಮ್ಮ ಮನೆಯವ್ರಿಗೇನೋ ಆಯಿತು. ಇನ್ನು ನೆಕ್ಸ್ಟು ನನಗೆ ಬೇಕಲ್ವಾ, ಇನ್ನು ನನಗೆಲ್ಲಿ ನೋಡೋದು ಅಂಥೇಳಿ ಯಥಾ ಪ್ರಕಾರ ಜಯನಗರ ಕಡೆ ಹೊರಟ್ವಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಮದುವೆ ಸಮಾರಂಭಗಳಿಗೇನಾದರೂ ನಿಮಗೆ ಬಟ್ಟೆ ಬೇಕು ಅನ್ನೋಂಗಿದ್ರೆ ಈ ಅರವಿಂದ ಕಲೆಕ್ಷನ್ಸ್ಗೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾವು ತೊಗೊಂಡಿರುವಂಥ ಬಟ್ಟೆಗೆ ನೋಡಿ, ಇದು ಡಿಸ್ಕೌಂಟ್ ಆಗಿ ನಮಗೆ ಒಂದು ಟ್ರಾವೆಲಿಂಗ್ ಬ್ಯಾಗ್ ಕೂಡ ಫ್ರೀಯಾಗಿ ಬಂತು. ಅದಾದ ನಂತರ ನೆಕ್ಸ್ಟು ಇನ್ನು ನನಗೆ ತೊಗೊಳ್ಬೇಕು ಅಂಥೇಳಿ ನಾವು ಹೋಗಿದ್ದು ವರಮಹಾಲಕ್ಷ್ಮಿ ಸ್ಯಾರಿ ಕಲೆಕ್ಷನ್ಸ್ಗೆ. ಇದರಲ್ಲಿ ಸೀರೆಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಹಾಗೆ ರೀಸನಬಲ್ ರೇಟು ಅಲ್ಲೂ ಕೂಡ ಈ ಸ್ಯಾರಿಗಳು ಇದರಲ್ಲಿ ಸಿಗುತ್ತೆ. ನನಗೆ ಅನ್ನಿಸ್ತು ಒಂದು ಸೀರೆಗಿಂತ ಒಂದೊಂದು ಸೀರೆ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ ಅಂತ. ಅದರಲ್ಲೂ ನನಗೆ ಈ ಯೆಲ್ಲೋ ಕಲರು ಪಿಂಕ್ ಬಾರ್ಡರ್ ಸೀರೆ ಅಂತೂ ತುಂಬಾ ಇಷ್ಟ ಆಯಿತು. ಫಸ್ಟು ಹೋದ ತಕ್ಷಣ ಸೆಲೆಕ್ಷನ್ಸ್ ಅನಿಸಿದ್ದು ಕೂಡ ಅದೇ, ನಾನು ಕೊನೆಗೆ ತೊಗೊಂಡಿದ್ದು ಕೂಡ ಅದನ್ನೇ. ಇನ್ನು ನನಗೆ ಇವರು ಇಲ್ಲಿ ಹಾಕಿ ತೋರಿಸ್ತಾ ಇದ್ದಾರೆ. ಈ ಸೀರೆ ಬಂದು 48,000 ಅಂತೆ. ಬಟ್ ಡಿಸ್ಕೌಂಟ್ ಎಲ್ಲ ಹೋಗಿ 45 ಆಗುತ್ತೆ ಮೇಡಮ್ ಅಂತಂದರು.
ಬಟ್ ನನಗೆ ಇದು ಸದ್ಯಕ್ಕೇನು ಅವಶ್ಯಕತೆ ಇರಲಿಲ್ಲ. ನನಗೆ ಫಸ್ಟ್ ಸೆಲೆಕ್ಷನ್ ಈಸ್ ದ ಬೆಸ್ಟ್ ಸೆಲೆಕ್ಷನ್ ಅಂಥೇಳಿ ನಾನು ಈ ಯೆಲ್ಲೋ ಕಲರ್ ಸೀರೆನ ಸೆಲೆಕ್ಷನ್ಸು ಮಾಡಿಕೊಂಡೆ. ಅದಾದ ನಂತರ ನನಗೆ ವೇರ್ ಮಾಡಿ ಕೂಡ ತೋರಿಸಿದ್ರು. ನನಗೆ ಈ ಸ್ಯಾರಿ ಆ್ಯಕ್ಚುಲಿ ಖುಷಿ ಆಯಿತು. ನನಗೆ ಈ ಥರ ಸ್ಯಾರಿ ನನ್ನ ಹತ್ರ ಕಲೆಕ್ಷನ್ಸು ಕೂಡ ಇರಲಿಲ್ಲ, ಹಾಗಾಗಿ ತೊಗೊಂಡು ಮನೆಗೆ ಬಂದ್ವಿ. ಹುಡುಗ ಹುಡುಗಿಗೆ ಪರ್ಚೇಸಿಂಗ್ ಆಯಿತು, ನಮಗೆಲ್ಲ ಪರ್ಚೇಸಿಂಗ್ ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಹುಡುಗನ ಮನೆಗೆ ಊಟಕ್ಕೆ ಹೋಗಿರಲಿಲ್ಲ ಅನ್ನೋದು. ಹಾಗಾಗಿ ನಾವು ಹುಡುಗನ ಮನೆಗೆ ಊಟಕ್ಕೆ ಹೋಗೋಣ ಅಂಥೇಳಿ ರೆಡಿ ಆದ್ವಿ. ಇನ್ನು ನಾನು ಈ ಉಟ್ಕೊಂಡಿರೋಂಥ ಸೀರೆ ಬಂದು ಪ್ರಶಾಂತಿ ಕಲೆಕ್ಷನ್ಸಲ್ಲಿ. ನಿಜವಾಗ್ಲೂ ಪ್ರಶಾಂತಿ ಕಲೆಕ್ಷನ್ಸು ಸ್ಯಾರಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದು ತೊಗೊಂಡಿರೋವಂಥದ್ದು ಜಯನಗರ 8th ಬ್ಲಾಗಲ್ಲಿರೋವಂಥದ್ದು. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನೀವು ಕೂಡ ಆ ಅಂಗಡಿಗೆ ಭೇಟಿ ಮಾಡಿ. ಇದು ಯಾವುದೇ ಪ್ರಮೋಷನ್ ಅಲ್ಲ. ಇನ್ನು ನೆಕ್ಸ್ಟ್ ಹೋಗಿರುವಂಥದ್ದು ಹುಡುಗನ ಮನೆಗೆ. ಇದೇ ಹುಡುಗನ ಮನೆ. ಇನ್ನು ಮೇಯ್ನು ಎಂಟ್ರೆನ್ಸಲ್ಲೇ ಗೋಮಾತೆ ಹಾಗೂ ಗೋಪಾಲಕೃಷ್ಣವನ್ನು ಎಂಟ್ರೆನ್ಸಲ್ಲಿ ಇಟ್ಟಿದ್ದಾರೆ. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಯಾವುದೇ ಒಂದು ತಂದೆ ತಾಯಿಗಾಗಿರ್ಬೋದು, ತಮ್ಮ ಮಕ್ಕಳು ಒಳ್ಳೆ ಮನೆಗೆ ಹೋಗಬೇಕು, ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಅತ್ತೆ ಮಾವ ಸಿಗಬೇಕು, ಹೊಂದಾಣಿಕೆ ಇರಬೇಕು ಅನ್ನೋದೇ ಎಲ್ಲ ಪೇರೆಂಟ್ಸ್ಗೂ ಕೂಡ ಆಸೆ ಇರುತ್ತೆ. ಅದೇ ರೀತಿ ನಮಗೂ ಕೂಡ ನಮ್ಮ ಮಗಳಿಗೆ ಒಂದು ಮನೆತನ ಸಿಗಬೇಕು, ಅತ್ತೆ ಮಾವ ಸಿಗಬೇಕು, ಒಂದು ಒಳ್ಳೆ ಹುಡುಗ ಸಿಗಬೇಕು ಅನ್ನೋ ಇಚ್ಛೆಯಲ್ಲಿ ಆಸೆಯಲ್ಲಿ ಇದ್ದಂಥವ್ರು ನಾವು ಕೂಡ. ನನಗೆ ಎಷ್ಟೋ ಜನ ಪ್ರಶ್ನೆ ಮಾಡ್ತಾಯಿದ್ರು, ನೀವು ಇನ್ನೆಂಥ ಹುಡುಗ ನೋಡ್ತೀರೋ, ಯಾವ ಥರ ಸಂಬಂಧ ನೋಡ್ತಾ ಇದ್ದೀರೋ, ಯಾರಿಗೆ ಯಾವ ಥರ ಫೋಟೋ ಕಳಿಸಿದ್ರು ಕೂಡ ನೀವು ಒಪ್ತಾ ಇಲ್ಲ, ಹಾಗೆ ಹೀಗೆ ಅಂತೇಳಿ. ಇದೇನು ಮರದಲ್ಲಿ ಸಿಕ್ಕುವಂಥ ಹಣ್ಣು ಕಾಯಿನ ಎಲ್ಲೋ ಪಟಕ್ಕಂತ ಕಿತ್ಕೊಂಡು ತಿಂದ್ಬಿಟ್ಟು ಮುಗಿಸ್ಕೊಳ್ಳೋಕ್ಕೆ ಅದಲ್ಲ. ಇದು ಜೀವನ ಮಕ್ಕಳ ಭವಿಷ್ಯ ಅಲ್ವಾ. ಹಾಗಾಗಿ ಯಾರ್ಯಾರಿಗೂ ನಾವು ಕೊಡೋಕ್ಕಾಗಲ್ಲ. ಭಗವಂತ ನಿಶ್ಚಯ ಮಾಡಿರ್ತಾನಂತೆ ಇಂಥವ್ರಿಗೆ ಇಂಥವರೇ ಅಂಥೇಳಿ. ಹಾಗಾಗಿ ಅಂಥವರು ಬರೋವರೆಗೂ ಕೂಡ ನಾವು ಕಾಯಬೇಕು. ನಮಗೆ ಯಾವಾಗ ಈ ಕಾಯೋ ಪೇಷನ್ಸ್ ಇರಲ್ಲ. ನಿಜವಾಗ್ಲೂ ನಾನು ಕೆಲವು ಪೇರೆಂಟ್ಸ್ಗೆ ಹೇಳೋದು ಒಂದೇ ಮಾತು, ಅವರವರ ಟೈಮು ಅಂತ ಬಂದಾಗ ಅವರವ್ರಿಗೆ ನಿಜವಾಗ್ಲೂ ಹುಡುಗ ಹುಡುಗಿಗೆ ಇದ್ದೇ ಇರ್ತಾರೆ. ಒಂದು ಹುಡುಗಿಗೆ ಒಂದು ಹುಡುಗ, ಒಂದು ಹುಡುಗಾಗೆ ಒಂದು ಹುಡುಗಿ ಭಗವಂತ ನಿಶ್ಚಯ ಮಾಡಿ ಇಟ್ಟಿರ್ತಾರೆ ಅಂತ ದೊಡ್ಡವರು ಹೇಳ್ತಾರೆ. ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ರೆ ಬೆಸ್ಟು ಅಂತ. ನನಗೆ ನಿಜವಾಗ್ಲೂ ಸ್ವಲ್ಪ ದಿನಗಳ ಹಿಂದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಟೆನ್ಷನ್ಸು ಕೂಡ ಇತ್ತು. ಯಾಕಪ್ಪ ಈ ಜನ ಹಿಂಗೆ ಯಾವ್ಯಾವುದೋ ಜಾತಕ ಕಳಿಸೋದು, ಯಾವ್ಯಾವುದೋ ಹುಡುಗ ಫೋಟೋ ಕಳಿಸೋದು, ಅದು ನಿಜವಾಗ್ಲೂ ಹೊಂದಾಣಿಕೆನೂ ಆಗಲ್ಲ, ಮ್ಯಾಚಿಂಗು ಆಗಲ್ಲ, ಜಾತಕನೇ ಕೂಡಿ ಬರಲ್ಲ. ಅದ್ರ ಜೊತೆಗೆ ಇವರು ಹಾಡ್ಕೊಳ್ಳೋದು ಬೇರೆ. ಇವ್ರು ಇನ್ನೆಂಥ ವರ್ಕ್ ಕೊಡ್ತಾರೋ, ಇನ್ನೆಂಥ ಹುಡುಗ ಕೊಡ್ತಾರೋ, ಇನ್ನೆಂಥ ಮನೆತನಕ್ಕೆ ಕೊಡ್ತಾರೋ, ಹಾಗೆ ಹೀಗೆ ಅಂತ ನಾವೇನು ನೋಡಿದ್ದೀವಾ? ಇಲ್ಲ ಅಲ್ವಾ. ಭಗವಂತ ನಿಶ್ಚಯ ಮಾಡಿರ್ತಾರೆ ಇಂಥವ್ರಿಗೆ ಇಂಥವರೇ ಅಂತ. ಬಟ್ ಬರೋವರೆಗೂ ಕಾಯಬೇಕಷ್ಟೇ. ಯಾರೇ ಆಗಲಿ ಒಬ್ಬರ ಮೇಲೆ ಇನ್ನೊಬ್ಬರು ಹಾಡ್ಕೊಳ್ಳೋದನ್ನು ಬಿಟ್ಟು ತಮ್ಮ ಟೈಮ್ ಬಂದಾಗ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ರೆ ನಿಜವಾಗಲೂ ನಮ್ಮಂಥ ಉತ್ತಮ ಜನ ಪೇರೆಂಟ್ಸೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ನಮಗೂ ಕೂಡ ಇದರ ಅನುಭವ ನನಗೆ ಹೆಚ್ಚಾಗಿದೆ. ಏನೋ ಭಗವಂತ ಒಂದು ಒಳ್ಳೆ ಸಂಬಂಧವನ್ನು ತೋರಿಸಿದ್ದಾರೆ. ಅವರಿಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹಾರೈಸ್ತೀನಿ. ನಿಮಗೂ ಕೂಡ ವಿಡಿಯೋ ನೋಡಿದ ಮೇಲೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಒಬ್ಬರ ಮೇಲೆ ನಾವೇನಾದರೂ ಮಾತಾಡಬೇಕಂತಂದರೆ ಇದು ಮಾತಾಡಿದ್ರೆ ಒಳ್ಳೆಯದಾ ಕೆಟ್ಟದಾ, ಮಾತಾಡ್ಬೋದಾ ಮಾತಾಡಬಾರ್ದಾ ಅಂತ ನಿಜವಾಗ್ಲೂ ತಲೆಯಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೆಯದು ಅಂತ ಅನ್ನಿಸ್ತು. ಇನ್ನು ನಮ್ಮ ಮಗಳು, ಅವರ ಹೆಣ್ಮಗಳು ಲತಾ ಅವರು, ನಿಜವಾಗ್ಲೂ ನನಗೆ ಈ ಫ್ಯಾಮಿಲಿ ತುಂಬಾ ಖುಷಿಯಾಯಿತು. ಆ್ಯಕ್ಚುಲಿ ಏನೋ ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರನೂ ಹಾರೈಸ್ತೀನಿ. ನನ್ನ ಮನಸ್ಸು ತುಂಬಾ ಹಾರೈಸ್ತೀನಿ. ನೀವು ಕೂಡ ವಿಡಿಯೋ ನೋಡಿದ್ಮೇಲೆ ಒಳ್ಳೆಯದಾಗಲಿ ಅಂತ ನೀವು ಕೂಡ ಹಾರೈಸಿ. ನೋಡಿ, ತುಳಸಿ ಮಾತೆ ಒಳ್ಳೇದು ಮಾಡಮ್ಮ, ತಾಯಿ ಭಗವಂತ ವೇಣುಗೋಪಾಲ ಸ್ವಾಮಿ ಹಾಗೆ ಗೋಮಾತೆ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊಳ್ತೀನಿ. ಇನ್ನು ಇವರೆಲ್ಲನೂ ಕೂಡ ಅವರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ರಿಲೇಷನ್ಸು ಎಲ್ಲನೂ ಕೂಡ ಇದ್ದಾರೆ. ನೋಡಿ, ನಾವು ಅಂದ್ಕೊಳ್ಳೋದೇ ಒಂದು, ಭಗವಂತ ಹರಿಸೋದೇ ಒಂದು ಅಂತ ಹೇಳ್ತಾರೆ. ಭಗವಂತ ಏನು ಅಂದ್ಕೊಂಡಿರ್ತಾನೋ ಅದೇ ಆಗಲಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಇನ್ನು ಎಲ್ಲ ಆದ ನಂತರ ಇನ್ನು ಊಟಗಳು, ನಮ್ಮ ಅರ್ಹ ಸ್ಮೈಲ್ ಮಾಡೋದೇ ಒಂದು, ಅವರಮ್ಮ ಅವರಪ್ಪ, ನಮ್ಮ ಪಾರ್ವತ, ಹಾಗೆ ನಮ್ಮ ಲಲಿತಕ್ಕ, ನಮ್ಮ ಚಿಕ್ಕಮ್ಮ, ಇನ್ನು ನಮ್ಮ ಮನೆಯವರು, ಅವ್ರ ರಿಲೇಷನ್ಸು, ನಮ್ಮ ರಿಲೇಷನ್ಸು, ನಮ್ಮ ವಿನಯ್ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದಾರೆ. ನಾನು ಆ ಪಂಕ್ತಿಯಲ್ಲಿಲ್ಲ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನಾನೇ ಮಾಡ್ತಾಯಿರೋದು. ಊಟಕ್ಕಂತೂ ಸಿಕ್ಕಾಪಟ್ಟೆ ಐಟಮ್ಸ್ ಮಾಡಿದ್ದಾರೆ. ಇವರು ಕ್ಯಾಟ್ರಿಂಗ್ ಬಂದು UK ಕ್ಯಾಟ್ರಿಂಗ್ಸ್ ಅಂತೇಳಿ ಇವ್ರಿಗೆ ರೆಗ್ಯುಲರಾಗಿ ಮಾಡುವಂಥ ಕ್ಯಾಟ್ರಿಂಗ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಎಲ್ಲರೂ ಹೇಳಿದ್ದು ಪಾಯಸ ಅಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದೆ ಅಂತ ಹೇಳಿ. ಬಟ್ ನಾನೇನು ಟೇಸ್ಟ್ ಮಾಡಿರಲಿಲ್ಲ. ನೋಡೋಣ, ನಾನು ನೆಕ್ಸ್ಟ್ ಲೈನಲ್ಲಿ ಕೂತ್ಕೊಂಡು ಟೇಸ್ಟ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂಥೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ನಾನು ಕೂಡ ನೆಕ್ಸ್ಟು ಲೈನ್ಗೆ ನಾನು ಕೂಡ ಕೂತ್ಕೊಂಡಿದ್ದೀನಿ ಊಟಕ್ಕೆ. ಇನ್ನು ನಮ್ಮ ಇಡೀ ಇವರೆಲ್ಲ ನಮ್ಮ ಬೀಗ್ತಿಯವರ ಅಣ್ಣಂದಿರ ಹೆಂಡತಿಗಳು, ಇವರೆಲ್ಲನೂ ಕೂಡ ಇವ್ರದ್ದು ತುಂಬಾ ದೊಡ್ಡ ಫ್ಯಾಮಿಲಿ.
ನಾನು ಕೂಡ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಿದೆ, ಟೇಸ್ಟ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಊಟ ಎಲ್ಲ ಮಾಡ್ಕೊಂಡಾದ ನಂತರ ಇನ್ನು ನಾನು ಮನೆ ನೋಡಿರಲಿಲ್ಲ. ಹಾಗಾಗಿ ಅಲ್ಲಲ್ಲಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಕ್ಲಿಪ್ಸ್ ತೊಗೊಳ್ಳೋಣ ಅಂಥೇಳಿ ಅಲ್ಲಲ್ಲಿ ಚಿಕ್ಕದಾಗಿ ಒಂದು ಕ್ಲಿಪ್ಸನ್ನು ತೊಗೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು ನನಗಂತೂ ಕೂಡ. ಆ ವಾತಾವರಣ ಆಗಿರ್ಬೋದು, ಆ ಮನೆತನ ಆಗಿರ್ಬೋದು, ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು, ಖುಷಿಯಾಯಿತು. ಆದಷ್ಟು ನಮ್ಮ ಹಳೆಯ ಸಂಪ್ರದಾಯಗಳನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಮಕ್ಕಳಿಗಾಗಿರ್ಬೋದು, ಮೊಮ್ಮಕ್ಕಳಿಗಾಗಿರ್ಬೋದು ಇದನ್ನು ಮುಂದುವರಿಸ್ಕೊಂಡು ಹೋಗೋಕೆ ಹೇಳಿದ್ರೆ ನಿಜವಾಗ್ಲೂ ಅದನ್ನು ಫಾಲೋ ಮಾಡ್ತಾರೆ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಈ ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.